ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದಡ ಕುಳಗಿ. ಈ ದಿನದ ಮುಖ್ಯಾಂಶಗಳು: ರವೀಂದ್ರ ಸ್ವಾಮಿ ಅವರ ಗೃಹ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿ. ಸಂಚಾರಿ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ ಖರೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ. ಆಂಬ್ಯುಲೆನ್ಸ್ ವಿಷಯದಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಕೋರ್ಟ್ ಆದೇಶ ಮಾಡಿದೆ ಎಂದು ತಿಳಿಸಿದ ಶ್ರೀ ರವೀಂದ್ರ ಸ್ವಾಮಿ. ಪ್ರತಾಪ್ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. ಕಾರ್ಯಕ್ರಮ ಉದ್ಘಾಟಿಸಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಸಹಕರಿಸಲು ಕರೆ. ಫೆಬ್ರವರಿ 26ರಂದು ಔರಾದ್ನ ಗುರುಪಾದಪ್ಪ ನಾಗಮರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಜಂಗಮ ವಿರಾಟ್ ಸಮಾವೇಶ ಆಯೋಜನೆ. 5,000ಕ್ಕೂ ಹೆಚ್ಚು ಜಂಗಮರು ಭಾಗವಹಿಸುವ ನಿರೀಕ್ಷೆ. ಸಮಾವೇಶ ಯಶಸ್ವಿಗೊಳಿಸಲು ಶಂಕರಲಿಂಗ ಶಿವಾಚಾರ್ಯರ ಕರೆ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ 250 ಅಭ್ಯರ್ಥಿಗಳಿಗೆ ಸೇನಾ ಭರ್ತಿ ಉಚಿತ ತರಬೇತಿ ಶಿಬಿರ. ಆಯ್ಕೆ ಪ್ರಕ್ರಿಯೆ ಆರಂಭ. ಹೆಸರು ನೋಂದಣಿಗೆ ಫೆಬ್ರವರಿ 27 ಕೊನೆಯ ದಿನ. ಸದುಪಯೋಗ ಪಡೆದುಕೊಳ್ಳಲು ರೇವಣಸಿದ್ದಪ್ಪ ಜಲಾದೆ ಕೋರಿಕೆ. ಫೆಬ್ರವರಿ 25ರಂದು ಔರಾದ್ ಅಮರೇಶ್ವರ ಕಾಲೇಜು ಪಕ್ಕದ ಮೈದಾನದಲ್ಲಿ ಏಕತಾ ಉತ್ಸವ. ಸಾರೆಗಮಪ ಹಾಗೂ ಕನ್ನಡ ಕೋಗಿಲೆ ಖ್ಯಾತಿ ಹನುಮಂತ್ ಹಾಗೂ ಖಾಸಿಂ ಅಲಿ ಅವರಿಂದ ಕಲಾ ಪ್ರದರ್ಶನ. ಉಚಿತ ಪಾಸ್ ನೀಡಲಾಗುತ್ತಿದೆ, ಪಾಲ್ಗೊಳ್ಳಲು ರವೀಂದ್ರ ಸ್ವಾಮಿ ಕರೆ. ವಾರ್ತೆಗಳ ವಿವರ. ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಡಿಯಲ್ಲಿ ಜನವರಿ 31ರಂದು ಸಂಚಾರಿ ಪಶು ಚಿಕಿತ್ಸಾ ವಾಹನಗಳನ್ನು ಪಶುಸಂಗೋಪನಾ ಸಚಿವ ಪ್ರಭು ಚವ್ಹಾಣ್ ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಕಂಡುಬರುತ್ತಿದೆ ಎಂದು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ ಅವರು ಆರೋಪಿಸಿದ್ದಾರೆ. ತಮ್ಮ ಗೃಹ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಅವರು ಸರ್ಕಾರ ಇಡೀ ರಾಜ್ಯದಲ್ಲಿ 290 ಸಂಚಾರಿ ಪಶು ಚಿಕಿತ್ಸಾ ವಾಹನಗಳನ್ನು ನೀಡಿದೆ. ಅದರಲ್ಲಿ 68 ವಾಹನಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀಡಲಾಗಿದೆ. ಈ ಆಂಬ್ಯುಲೆನ್ಸ್ಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಯ ಟೆಂಡರ್ ಅನ್ನು ಅನುಭವ ಇಲ್ಲದ ಎಡುಸ್ಪಾರ್ಕ್ ಕಂಪನಿಗೆ ನೀಡಲಾಗಿದೆ. ಈ ಕಂಪನಿಯು ಕೇವಲ ಆನ್ಲೈನ್ ಕ್ಲಾಸ್ ತೆಗೆದುಕೊಳ್ಳುವ ಕಂಪನಿಯಾಗಿದೆ ಎಂದು ರವೀಂದ್ರ ಸ್ವಾಮಿ ಅವರು ತಿಳಿಸಿದರು. ಸರ್ಕಾರದ ನಿಯಮದ ಪ್ರಕಾರ ಒಂದು ಕಂಪನಿ ಟೆಂಡರ್ ಪಡೆಯಬೇಕಾದರೆ ಕನಿಷ್ಠ 2 ವರ್ಷ ಮನುಷ್ಯರ ಅಥವಾ ಜಾನುವಾರುಗಳ ಆಂಬ್ಯುಲೆನ್ಸ್ ಓಡಿಸಿರಬೇಕು. ಅದರ ಸಮಗ್ರ ಮಾಹಿತಿ ಕೂಡ ಇರಬೇಕು. ಹೀಗಾಗಿ ಅನುಭವ ಇಲ್ಲದ ಎಡುಸ್ಪಾರ್ಕ್ ಕಂಪನಿಗೆ ಟೆಂಡರ್ ನೀಡಿ ಸಚಿವ ಪ್ರಭು ಚವ್ಹಾಣ್ ಅವರು ಟೆಂಡರ್ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎಂದು ಸ್ವಾಮಿ ಅವರು ಆರೋಪ ಮಾಡಿದರು. ಹೀಗಾಗಿ ಜೀವಿಕೆ EMRI ಕಂಪನಿಯವರು ಎಡುಸ್ಪಾರ್ಕ್ ಕಂಪನಿ ಮೇಲೆ ದೂರು ದಾಖಲಿಸಿದ್ದರಿಂದ ಮಾನ್ಯ ಉಚ್ಚ ನ್ಯಾಯಾಲಯ ಸಂಚಾರಿ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ ಖರೀದಿ ವಿಷಯದಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಘನ ಸರ್ಕಾರವು ಈ ಹಗರಣ ವಿಷಯದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಒಂದು ಸಮಿತಿಯನ್ನು ರಚಿಸಿ ಈ ಮೇಲಿನ ಟೆಂಡರ್ನ ಎಲ್ಲ ವಿಷಯದಲ್ಲೂ ಕೂಡ ಸೂಕ್ತ ತನಿಖೆಗೆ ಆದೇಶಿಸಬೇಕೆಂದು ತಿಳಿಸಿದ್ದಾರೆ. ಟೆಂಡರ್ ಮಾಡುವ ಸಂದರ್ಭದಲ್ಲಿ ಒಟ್ಟು 4 ಕಂಪನಿಗಳು ಅರ್ಜಿ ಸಲ್ಲಿಸಿದವು. ಜೀವಿಕೆ EMRI ಕಂಪನಿ, BVG ಕಂಪನಿ, ಸುಮಿತ್ ಕಂಪನಿ ಮತ್ತು ಎಡುಸ್ಪಾರ್ಕ್ ಕಂಪನಿ. ಈ 4ರಲ್ಲಿ ಜೀವಿಕೆ EMRI ಕಂಪನಿ ಈಗಾಗಲೇ ದೇಶದ 8 ರಾಜ್ಯಗಳಲ್ಲಿ ಪಶು ಚಿಕಿತ್ಸಾ ಆಂಬ್ಯುಲೆನ್ಸ್ಗಳ ನಿರ್ವಹಣೆ ಮಾಡ್ತಾ ಇದೆ. ಅನುಭವ ಹೊಂದಿದ ಈ ಜೀವಿಕೆ ಕಂಪನಿ ಅರ್ಹತೆ ಹೊಂದಿದ್ರೂ ಕೂಡ ಮಾನ್ಯ ಸಚಿವ ಪ್ರಭು ಚವ್ಹಾಣ್ ಅವರು ಅನುಭವ ಇಲ್ಲದ ಎಡುಸ್ಪಾರ್ಕ್ ಕಂಪನಿಯೊಂದಿಗೆ ರಾಜಿ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. ಟೆಂಡರ್ ಮಾಡುವಾಗ ಪಾರದರ್ಶಕತೆ ಇರಲಿಲ್ಲ. ಟೆಂಡರ್ ಕರೆದ ನಂತರ ತಿರಸ್ಕಾರವಾದ ಕಂಪನಿ ಬಗ್ಗೆ ವೆಬ್ಸೈಟ್ನಲ್ಲಿ ಯಾವುದೇ ಮಾಹಿತಿ ಕೂಡ ಹಾಕಿಲ್ಲ. ಟೆಂಡರ್ ನಿಯಮದಂತೆ ಅರ್ಹತೆ ಹೊಂದಿರುವ NGOಗಳಿಗೆ ಪರಿಗಣಿಸಿಲ್ಲ. ಟೆಂಡರ್ ಕರೆಯುವಾಗ ಟೆಕ್ನಿಕಲ್ ಬಿಡ್ ಹಾಗೂ ಫೈನಾನ್ಸಿಯಲ್ ಬಿಡ್ ಎಂದು 2 ಪ್ರಕಾರಗಳಿರ್ತವೆ. ಒಂದು ಕಂಪನಿ ಆನ್ಲೈನ್ ಅರ್ಜಿ ಭರ್ತಿ ಮಾಡುವಾಗ ಟೆಕ್ನಿಕಲ್ ಬಿಡ್ನಲ್ಲಿ ಅರ್ಹತೆ ಹಾಗೂ ಅನುಭವದ ಮಾಹಿತಿ ಭರ್ತಿ ಮಾಡಿದಾಗ ಮಾತ್ರ ಮುಂದಿನ ಟೆಕ್ನಿಕಲ್ ಬಿಡ್ ತೆರೆಯುತ್ತದೆ. ಹೀಗಿರುವಾಗ ಅನನುಭವಿ ಎಡುಸ್ಪಾರ್ಕ್ಗೆ ಈ ಟೆಂಡರ್ ಹೇಗೆ ನೀಡಲಾಗಿದೆ ಎಂಬುದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಅನುಭವ ಇಲ್ಲದ ಎಡುಸ್ಪಾರ್ಕ್ ಕಂಪನಿಯಿಂದ ಗುಣಮಟ್ಟದ ಚಿಕಿತ್ಸೆ ನೀಡುವುದು ಅದು ಅಸಾಧ್ಯವಾಗಿರತಕ್ಕಂಥ ಮಾತು. ಇದರಿಂದ ಪಶು ಚಿಕಿತ್ಸೆಗಳ ಮೇಲೆ ಗಂಭೀರ ಪರಿಣಾಮ ಕೂಡ ಬೀರಬಹುದು. ಗಂಭೀರ ಪರಿಣಾಮ ಹೇಗೆ ಬೀರ್ತದೆ ಅಂತಂದರೆ, ಎಷ್ಟು ಜನ ಸಿಬ್ಬಂದಿಗಳಿರಬೇಕು ಎನ್ನುವಂಥ ಮಾಹಿತಿ ಆ ಕಂಪನಿಗೆ ಇರೋದಿಲ್ಲ. ಮಾತ್ರೆಗಳ ಹಾಗೂ ಇನ್ನಿತರ ಆರೋಗ್ಯ ವಿಭಾಗದ ಬಗ್ಗೆ ಮಾಹಿತಿ ಕೂಡ ಇರೋದಿಲ್ಲ. ಕಂಪನಿಗಳಿಗೆ ವಾಹನಗಳ ಟೆಕ್ನಿಕಲ್ ಬಗ್ಗೆ ಹಾಗೂ ಕಾಲ್ ಸೆಂಟರ್ ನಿರ್ವಹಣೆ ಮಾಹಿತಿ ಇರೋದಿಲ್ಲ. ಇದರಿಂದ ಪಶು ಚಿಕಿತ್ಸಾ ಸಂಚಾರಿ ವಾಹನಗಳ ಯೋಜನೆ ವಿಫಲವಾಗಿ ಇದೊಂದು ಕಾಟಾಚಾರಕ್ಕಾಗಿ ವಾಹನಗಳ ಬಿಡುಗಡೆ ಮಾಡಿದಂತಾಗಿದೆ ಎಂದು ರವೀಂದ್ರ ಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯದಲ್ಲಿ 31ನೇ ತಾರೀಕು ಜನವರಿ ಅಲ್ಲಿ ಪಶುಸಂಗೋಪನಾ ಇಲಾಖೆಯಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ 290 ಆಂಬ್ಯುಲೆನ್ಸ್ ಬಿಡುಗಡೆ ಆಗಿವೆ. ಅದರಲ್ಲಿ ಸುಮಾರು ಒಂದು 200 ಕೋಟಿ ಹಗರಣೆ ಆಗಿದೆ ಅಂತೇಳಿ ಒಂದು ಅಂದಾಜು ಅನುಮಾನವಲ್ಲ. ನಾನು ಏಕ್ತಾ ಫೌಂಡೇಶನ್ ಅಧ್ಯಕ್ಷನಾಗಿ ಆರೋಪ ಮಾಡ್ತಾ ಇದ್ದೀನಿ ಪ್ರಭು ಚವ್ಹಾಣ್ ಅವ್ರ ಮೇಲೆ. ಆರೋಪ ಯಾವ ಗ್ರೌಂಡ್ ಮೇಲೆ ಮಾಡ್ತಾ ಇದ್ದೀನಿ? ಒಂದು ಎಡುಸ್ಪಾರ್ಕ್ ಅಂತ ಒಂದು ಕಂಪನಿ ಐತಿ, ಮುಂಬೈ ಬೇಸ್ಡ್ ಕಂಪನಿ. ಟೋಟಲಿ ಎಜುಕೇಷನ್ಗೆ ಸಂಬಂಧಪಟ್ಟಿದ್ದ ಕಂಪನಿ ಅದ. ಅದಕ್ಕೆ ಪಶುಸಂಗೋಪನಾ ಇಲಾಖೆಯಲ್ಲಿ ಆಗಿರ್ಬೋದು ಅಥವಾ ಆರೋಗ್ಯ ಇಲಾಖೆಯಲ್ಲಿ ಆಗಿರ್ಬೋದು ಈ ಆಂಬ್ಯುಲೆನ್ಸ್ ಸರ್ವಿಸಲ್ಲಿ ಯಾವುದೇ ಥರ ಅದಕ್ಕೆ ಅನುಭವ ಇಲ್ಲ. ಅನುಭವ ಇಲ್ಲದಂಥ ಕಂಪನಿಗೆ ಯಾವ ಎಜುಕೇಷನ್ ಸಂಬಂಧ ಕಂಪನಿ ಐತಿ ಅಂಥ ಕಂಪನಿಗೆ ಒಂದು ಟೆಂಡರ್ ಕೊಟ್ಟು ನೇರ ಪ್ರಭು ಚವ್ಹಾಣ್ ಅವರಲ್ಲಿ ಹಗರಣ ಮಾಡಿದ್ದಾರೆ. ಸುಮಾರು ಒಂದು 200 ಕೋಟಿ ತನಕ. ಇದನ್ನು ಪ್ರಶ್ನಿಸಿ ಒಟ್ಟು ಆ ಟೆಂಡರ್ನಲ್ಲಿ 4 ಜನರು ಪಾರ್ಟಿಸಿಪೇಷನ್ ಮಾಡಿದರು. ಎಕ್ಸ್ಪೀರಿಯನ್ಸ್ ಇಲ್ಲದ ಕಂಪನಿಗೆ ಒಟ್ಟು ಟೆಂಡರ್ ಕೊಟ್ಟಿದ್ದಾರ. ಬೇರೆ ಎಲ್ಲ ಸರ್ಕಾರದ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲರೂ ಗಾಳಿಗೆ ತೂರಿ ಅಂಥೇಳಿ ಒಂದು ಕಂಪನಿ ಏನದ ಹೈಕೋರ್ಟ್ ನ್ಯಾಯಾಲಯ ಬೆಂಗಳೂರು ಪೀಠಕ್ಕೆ ಏನದ ಮೊರೆ ಹೋಗೈತಿ.
ನಾಗಪ್ರಸನ್ನ ಇದ್ದಿದ್ದ ಬೆಂಚ್ ಏನದಂದ್ರೆ ಆ ಟೆಂಡರ್ಗೆ ಆದಂಥ ಟೆಂಡರ್ಗೆ ಏನು ಬಿಡುಗಡೆ ಆಗ್ಯದ ಆ ಟೆಂಡರ್ಗೆ ಆಲ್ರೆಡಿ ಸ್ಟೇಟಸ್ಕೋ ಮೇಂಟೈನ್ ಮಾಡಿರಿ ಅಂತ ಆದೇಶ ಮಾಡ್ಯದ. ಹಾಗಾಗಿ ನಾನು ಏಕ್ತಾ ಫೌಂಡೇಶನ್ ವತಿಯಿಂದ ಇದನ್ನು ಸಮಗ್ರ ತನಿಖೆ ಒಂದು ಹೈಕೋರ್ಟ್ ನ್ಯಾಯಾಲಯದ ಜಡ್ಜಿನ ಕರೆಯುವುದೇನೆಂದ್ರೆ ಸಮಗ್ರ ತನಿಖೆ ಮಾಡಿದ್ರೆ ತಪ್ಪಿಷ್ಟದರು ಯಾರು ಅದಾರ ಕರ್ನಾಟಕ ಜನರದ್ದು ಏನದ ಅಂದ್ರೆ ನಮ್ಮ ಮಹಾರಾಷ್ಟ್ರದವ್ರು ಬಂದು ನಮ್ಮ ಕರ್ನಾಟಕ ಜನರ ದುಡ್ಡು ಅಥವಾ ನಮ್ಮ ಕರ್ನಾಟಕ ಇದು ಮೋಸ ಮಾಡ್ತಾ ಇದ್ದಾರೆ, ದುಡ್ಡು ಹೊಡಿತಾ ಇದ್ದಾರೆ, ಕೊಳ್ಳೆ ಹಾಕ್ತಾ ಇದ್ದಾರೆ ಅಂತ ಆರೋಪ ಅದ. ತಪ್ಪಿಸ್ತಾರೆ ಇದ್ರೆ ಇನ್ಕ್ವೈರಿ ಮಾಡಿ ಅವರಿಗೆ ಕಾನೂನು ರೀತಿ ಕ್ರಮಗೊಳ್ಬೇಕು ಅಂತೇಳಿ ನಾವು ಮನವಿ ಮಾಡ್ತೀವಿ. ಪೂರ್ವಕ ದಾಖಲಾತಿಗಳು ಟೆಂಡರ್ ನೋಟಿಫಿಕೇಶನ್ ಆಗಿದೆ. ಪೂರ 150 ಪೇಜಿಂದ ಡಾಕ್ಯುಮೆಂಟೇಷನ್ ಸೆಟ್ ಐತಿ. ಅದನ್ನ ಎಲ್ಲರಿಗೂ ಪ್ರೊವೈಡ್ ಮಾಡಿದ್ದೀನಿ. ತಾವು ವೆಬ್ಸೈಟ್ ಪೇಜ್ ಸುದ್ದ ನೋಡ್ಬೋದು. ಎರಡು ಟೆಂಡರ್ ಇದೆ, ಟೆಕ್ನಿಕಲ್ ಟೆಂಡರು, ಫೈನಾನ್ಷಿಯಲ್ ಬಿಡ್ ಅಂತೇಳಿ. ಟೆಕ್ನಿಕಲ್ ಟೆಂಡರ್ ಯಾವಾಗ ಡಾಕ್ಯುಮೆಂಟೇಷನ್ ಕರೆಕ್ಟ್ ಇರ್ತೈತೋ ಅದ್ರ ನಂತರ ಫೈನಾನ್ಷಿಯಲ್ ಓಪನ್ ಆಗ್ತೈತಿ. ಬಟ್ ಈ ಎಡೋಸ್ಪಾರ್ಕ್ ಏನು ಕಂಪನಿ ಐತಿ ಅವ್ರಿಗೆ ಟೆಕ್ನಿಕಲಲ್ಲಿ ಕ್ಲಿಯರ್ ಆಗೈತಿ ಮಿನಿಮಮ್ 2 to 3 years ಎಕ್ಸ್ಪೀರಿಯನ್ಸ್ ಅಂತೇಳಿ. ಎಕ್ಸ್ಪೀರಿಯನ್ಸೇ ಇಲ್ಲ ಅಂಥ ಕಂಪನಿಗೆ ಒಂದು ಟೆಕ್ನಿಕಲ್ ಕ್ವಾಲಿಫೈನೇ ಆಗಿಲ್ಲ ಅಂಥ ಟೆಂಡರ್ ಹೇಳೋದಾದ್ರೆ ಇದು ಕೊಟ್ಟಿದ್ದಾರೆ, ಟೆಂಡರ್ ಕೊಟ್ಟಿದ್ದಾರೆ. ಹಾಗಾಗಿ ದಾಖಲಾತಿ ಸಮೇತ ನಾನು 150 ಪೇಜಿಂದ ಎಲ್ಲರಿಗೂ ಅವೈಲೇಬಲ್ ಮಾಡಿದ್ದೀನಿ. ಮತ್ತು ಇದನ್ನು ಯಾರಿಗಾದರೂ ಒಬ್ಬರು ಟೆಂಡರ್ ಕೊಡಬೇಕಾದ್ರೆ ಬಿಡಬೇಕಾದ್ರೆ ಕೊಟ್ಟ ಮೇಲೆ ವೆಬ್ಸೈಟ್ ಮೇಲೆ ಸಂಪೂರ್ಣವಾದ ಮಾಹಿತಿ ಕೊಡಬೇಕು. ಅದರಲ್ಲಿ ಯಾವುದೇ ಥರದ ಮಾಹಿತಿ ವೆಬ್ಸೈಟ್ ಮೇಲೂ ಕೂಡ ಅವೈಲಬಿಲಿಟಿ ಇಲ್ಲ. ಹಾಗಾಗಿ ಇದರಲ್ಲಿ ನೇರವಾಗಿ ದೊಡ್ಡ ಮಟ್ಟದ ಹಗರಣ ಆಗ್ಯದ. ಇದರಲ್ಲಿ ತನಿಖೆ ಆಗಬೇಕು. ಬೀದರ್ ನಗರದ ಪ್ರತಾಪ್ ನಗರದಲ್ಲಿ ಜರುಗಿದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬಂದರೆ ಜನರಿಗೆ ಉತ್ತಮ ಯೋಜನೆಗಳನ್ನು ನೀಡಲಿದೆ. ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ನೀಡಲಿದೆ. ಮನೆಯ ಹಿರಿಯ ಗೃಹಿಣಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಮಾಸಾಸನ ನೀಡಲಿದೆ ಎಂದು ತಿಳಿಸಿದರಲ್ಲದೆ ಪಕ್ಷವು ಗ್ಯಾರಂಟಿ ನೀಡಿದೆ. ತಾವುಗಳೆಲ್ಲರೂ ಪ್ರತಿ ಮನೆಗಳಿಗೆ ಈ ಕಾರ್ಡ್ಗಳನ್ನು ಹಂಚಬೇಕಾಗಿದೆ. ಕಾಂಗ್ರೆಸ್ ಅಜೆಂಡಾ ಪ್ರತಿ ಮನೆಗಳಿಗೆ ತಿಳಿಸಬೇಕಾಗಿದೆ ಎಂದು ಹೇಳಿದರು. ಕಳೆದ 75 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಜನತೆಗೆ ಉತ್ತಮ ಆಡಳಿತ ನೀಡುತ್ತಾ ಬಂದಿದೆ. ಪಕ್ಷದ ಹಲವು ನೇತಾರರು ಈ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಎಂದು ಸಭೆಯಲ್ಲಿ ಸುರ್ಜೇವಾಲಾ ಮಾತನಾಡಿದರು. ಈ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮಹಾತ್ಮ ಗಾಂಧೀಜಿಯವರನ್ನ, ಜವಾಹರ್ಲಾಲ್ ನೆಹರು ಅವರನ್ನ, ರಾಜೀವ್ ಗಾಂಧಿಯವರನ್ನ ಹಾಗೂ ಇಂದಿರಾ ಗಾಂಧಿಯವರನ್ನ ಗುಂಡಿಕ್ಕಿ ಬಾಂಬ್ ಹಾಕಿ ಹತ್ಯೆ ಮಾಡಲಾಯಿತು. ಇಂತಹ ಹಿಂಸೆ ರಾಜಕಾರಣವನ್ನು ಈ ದೇಶದಿಂದ ತೊಲಗಿಸಬೇಕಾಗಿದೆ ಎಂದು ತಿಳಿಸಿದರು. ಇಂದು ಜನರ ಕೈಯಲ್ಲಿ ಉದ್ಯೋಗ ಇಲ್ಲ, ಮಾಡಲು ನೌಕರಿ ಕೂಡ ಇಲ್ಲ. ವಿದ್ಯುತ್ ಪ್ರತಿ ಯೂನಿಟ್ಗೆ 7 ರಿಂದ 8 ರೂಪಾಯಿ ಇದೆ. ಪ್ರತಿ ತಿಂಗಳಿಗೆ 7,000 10,000 ವಿದ್ಯುತ್ ಬಿಲ್ ಬರ್ತಾ ಇದೆ. ಸಾಮಾನ್ಯ ಜನರು ಎಲ್ಲಿಂದ ಕಟ್ಟಬೇಕು ಎಂದು ಪ್ರಶ್ನಿಸಿದರಲ್ಲದೆ ಈ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಗ್ಯಾಸ್ ಸಿಲಿಂಡರ್ ಕೇವಲ 400 ರೂಪಾಯಿ ಇತ್ತು. ಅಡುಗೆ ಎಣ್ಣೆ ಕೇವಲ 50 ರಿಂದ 60 ರೂಪಾಯಿ ಮಾತ್ರ ಇತ್ತು. ಆದರೆ ಇಂದು ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಹೀಗಿರುವಾಗ ಬಡವರು, ಮಧ್ಯಮ ಕುಟುಂಬದವರು ಬದುಕುವುದು ಹೇಗೆ? ಹಾಗಾಗಿಯೇ ಕಾಂಗ್ರೆಸ್ ಸರ್ಕಾರ ಪ್ರತಿ ತಿಂಗಳಿಗೆ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡಲು ನಿರ್ಧಾರ ಮಾಡಿದೆ. ಮನೆಯ ಗೃಹಿಣಿಯರಿಗೆ ತಿಂಗಳಿಗೆ 2,000 ರೂಪಾಯಿ ನೀಡಲು ನಿರ್ಧರಿಸಿದೆ ಎಂದು ಸುರ್ಜೇವಾಲಾ ಸಮಗ್ರ ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಈಶ್ವರ ಖಂಡ್ರೆ, ಶಾಸಕ ರಹೀಂ ಖಾನ್, ರಾಜಶೇಖರ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ಮಾಜಿ ಶಾಸಕರಾದ ಅಶೋಕ್ ಖೇಣಿ, ಮುಖಂಡರಾದ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ, ಚಂದ್ರ ಸಿಂಗ್, ಗೀತಾ ಪಂಡಿತ್ ಚಿದ್ರಿ, ಅಮೃತರಾವ್ ಚಿಮ್ಕೋಡೆ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಹಾಜರಿದ್ದರು. और वो 2 अनूठे वादे जिनकी शायद आपको जानकारी है पर फिर भी कहूंगा वो है क्या? आज बिजली का भाव 7.5 और 8 रुपया यूनिट है। घर का बिल 4,000, 5,000, 7,000, 10,000 रुपया आता है। नौकरी नहीं है, आय नहीं, कहां से पैसा दें? कनेक्शन तो कटवा नहीं सकते। इसलिए कांग्रेस ने फैसला किया, गृह ज्योति योजना लागू करेगी कांग्रेस की सरकार 1 मई 2023 से जो अपनी सरकार बनेगी। कर्नाटक के हर घर को ना जात देखेगी ना धर्म देखेगी, हर घर को 200 यूनिट बिजली फ्री मिलेगी। ये मेरी मां बैठी है, मेरी बहनें बैठी हैं, हमारी बेटियां बैठी हैं। सोनिया जी और सरदार मनमोहन सिंह जी के शासन में जो गैस का सिलेंडर 400 रुपया का था आज 1100 रुपया का है। कहां से खरीदे मोदी जी? बसवराज बोमई और नरेंद्र मोदी को लेकर आते थे। खाने का तेल 50 रुपया था, आज 150 से 200 रुपया है। दाल 50 रुपया थी, आज 200 रुपया है। ये तो ऐसे राक्षस हैं, इन्होंने तो बच्चों की मैगी का पैकेट और बिस्कुट के पैकेट का वजन चोरी कर लिया है, जो बच्चे खा लेते हैं कभी कभी। ये बसवराज बोम्मई कह रहे हैं, ये जेपी नड्डा कह रहे हैं,
ये नरेंद्र मोदी कह रहे हैं कि सिद्धारमैया जी या डीके शिव कुमार जी पर कदम करते हैं। शायद भूल गए हैं आप बसवराज बोम्मई जी, भूल गए हैं जेपी नड्डा जी, नरेंद्र मोदी जी के इसी हिंसा की राजनीति ने राष्ट्रपिता महात्मा गांधी की हत्या की थी, जब गॉडसे ने 4 गोलियां उनके सीने में मारी थी, वो देश के लिए कुर्बान हो गए। इसी हिंसा की राजनीति ने हमारी प्रधानमंत्री इंदिरा गांधी जी के सीने में 25 गोलियां उतारकर उनकी हत्या कर दी, उन्होंने देश के लिए कुर्बानी दी थी। इसी हिंसा की राजनीति ने इस देश के सबसे प्यारे प्रधानमंत्री, हम सबके नेता राजीव गांधी जी को बम से उड़ाकर टुकड़े टुकड़े कर दिए, उन्होंने इस देश के लिए अपनी जान कुर्बान कर दी। इसी हिंसा की राजनीति ने कांग्रेस के पंजाब के मुख्यमंत्री सरदार बेन सिंह के बम लगाकर शरीर के 1000 टुकड़े कर दिए, उन्होंने भी इस देश के लिए अपनी जान की कुर्बानी की। इसी हिंसा की राजनीति ने, जिसकी अश्वत्थ नारायण चर्चा कर रहे हैं भाजपा की ओर से, उसने हमारे मध्य प्रदेश के मुख्यमंत्री विद्याचरण शुक्ला जी के सीने में 150 गोलियां उतारकर उनको जान से मार दिया, वो देश के लिए कुर्बान हो गए। इसी हिंसा की राजनीति ने आदिवासी के सबसे बड़े नेता कांग्रेस के अध्यक्ष महेंद्र कर्मा जी को 150 गोलियां मारकर हत्या की, उन्होंने छत्तीसगढ़ में इस देश के लिए अपनी कुर्बानी दी। इसी हिंसा की ಫೆಬ್ರವರಿ 26, 2023ರಂದು ಜಿಲ್ಲೆಯ ಗಡಿ ತಾಲೂಕು ಔರಾದ್ ಪಟ್ಟಣದ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಕಲ್ಯಾಣ ಮಂಟಪದಲ್ಲಿ ಜಂಗಮ ವಿರಾಟ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಹಣೆಗಾಂವ್ ಶ್ರೀಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಶಂಕರಲಿಂಗ ಶಿವಾಚಾರ್ಯರು ಹೇಳಿದರು. ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಹೆಡ್ಗಾಪುರ ಶಿವಲಿಂಗೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶಬ್ರ ಶಿವಲಿಂಗ ಶಿವಾಚಾರ್ಯರು ಹಾಗೂ ಮೆಹಕರ್ ತಡೋಳ ಹಾಗೂ ಡೊಣಗಾಪುರ ಶ್ರೀಮಠದ ಪೂಜ್ಯ ಶಬ್ರ ರಾಜೇಶ್ವರ ಶಿವಾಚಾರ್ಯರು ಸಾನ್ನಿಧ್ಯವನ್ನು ವಹಿಸುವರು. ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರಾದ ಆಂದೋಲ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಸಮಾವೇಶವನ್ನು ಕುರಿತು ವಿರಾಟ್ ಸಂದೇಶವನ್ನು ನೀಡಲಿದ್ದಾರೆ ಎಂದು ತಿಳಿಸಿದರು. ಡೊಣಗಾಂವ್ ಹಾವಗಿಸ್ವಾಮಿ ಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯರು, ಠಾಣಾ ಕುಷ್ಣೂರ ಶ್ರೀಮಠದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸೋನಾಳ ಶ್ರೀಮಠದ ಪೂಜ್ಯ ಚನ್ನವೀರ ಮಹಾಸ್ವಾಮಿಗಳು, ಮುಧೋಳ್ಬಿ ಶ್ರೀಮಠದ ಪೂಜ್ಯ ಶಿವಲಿಂಗ ಶಿವಾಚಾರ್ಯರು, ಗುಡ್ಪಳ್ಳಿ ಶ್ರೀಮಠದ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯರು ಹಾಗೂ ಕೌಳ ಶ್ರೀಮಠದ ಪೂಜ್ಯ ಬಸವಲಿಂಗ ಶಿವಾಚಾರ್ಯರು ಸಮ್ಮುಖದಲ್ಲಿ ಜಂಗಮ ಬಾಂಧವರ ಈ ಬೃಹತ್ ಸಮಾವೇಶ ಹಾಗೂ ಶಕ್ತಿ ಪ್ರದರ್ಶನ ಜರುಗಲಿದೆ. ಜಂಗಮ ಸಮಾಜವನ್ನು ಸಂಪೂರ್ಣವಾಗಿ ಸಂಸ್ಕಾರಿಕ, ವೈದಿಕ, ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ರಾಜಕೀಯವಾಗಿ ಬಲಾಢ್ಯಗೊಳಿಸುವ ಹಾಗೂ ಮುಂಬರುವ ವಿಧಾನಸಭೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಸಮಾಜದ ಬೃಹತ್ ಶಕ್ತಿ ಪ್ರದರ್ಶನ ಮಾಡುವ ಉದ್ದೇಶದಿಂದ ಈ ಭವ್ಯ ಸಮಾವೇಶ ಆಯೋಜಿಸಲಾಗಿದೆ. ಕಾರಣ ಈ ಬೃಹತ್ ವಿರಾಟ್ ಸಮಾವೇಶಕ್ಕೆ ಸಮಸ್ತ ಜಂಗಮ ಸಮಾಜ ಬಾಂಧವರು ಕುಟುಂಬ ಸಮೇತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾಜದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗುವಂತೆ ಪೂಜ್ಯರು ತಿಳಿಸಿದರು. ಹಲ್ಬರ್ಗ ಹಾಗೂ ಶಿವಣಿ ಶ್ರೀಮಠದ ಪೂಜ್ಯ ಷಟಸ್ಥಲ ಬ್ರಹ್ಮ ಹಾವಗಿಲಿಂಗೇಶ್ವರ ಶಿವಾಚಾರ್ಯರು, ಕೌಳ ಶ್ರೀಮಠದ ಪೂಜ್ಯ ಬಸವಲಿಂಗ ಶಿವಾಚಾರ್ಯರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಪ್ರಾತಸ್ಮರಣೀಯ ಸದ್ಗುರುವಿನ ಸ್ಮರಣೆಯನ್ನು ಮಾಡಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ, ಮಹಾತ್ಮ ಬಸವೇಶ್ವರರನ್ನ, ಕ್ಷೇತ್ರ ನಾಯಕರಾಗಿರ್ತಕ್ಕಂಥ ಅಮರೇಶ್ವರರನ್ನ ಮನದಲ್ಲಿ ಸ್ಮರಿಸಿ ಈ ಒಂದು ಪತ್ರಿಕಾಗೋಷ್ಠಿಯ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಪರಮ ಪೂಜ್ಯ ಡೋಣಗಾವಿನ ಹಾವಗಿಸ್ವಾಮಿ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಬ್ರ ಡಾಕ್ಟರ್ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು, ಅದೇ ರೀತಿಯಾಗಿ ನಮ್ಮ ಮೇಕರ್, ನಮ್ಮ ಶಿವಣಿಯ ಮತ್ತು ಹಲ್ಬರ್ಗದ ಮಠಾಧ್ಯಕ್ಷರಾಗಿರ್ತಕ್ಕಂಥ ಹಾವಗಿಲಿಂಗ ಮಹಾಸ್ವಾಮಿಗಳವರಲ್ಲಿಯೂ, ಅದೇ ರೀತಿಯಾಗಿ ನಮ್ಮ ಕೌಳಾಸಿನ ಪರಮ ಪೂಜ್ಯ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿಯೂ ಇವರ ತ್ರಿಮೂರ್ತಿಗಳ ಒಂದು ಪಾದದಲ್ಲಿ ಅನಂತ ನಮಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿಯ ಒಂದು ಸಮಾರಂಭ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನಮ್ಮ ಪತ್ರಿಕಾ ಬಾಂಧವರೇ ಮತ್ತು ಇಲ್ಲಿ ನೆರೆದಿರುವಂತಹ ನಮ್ಮ ಎಲ್ಲ ಸರ್ಕಲ್ಲಿನ ಮತ್ತು ಅವರ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಬಂದಿರತಕ್ಕಂಥ ನಮ್ಮ ಎಲ್ಲ ಸ್ವಾಮಿ ವೃಂದದವರೇ, ನಿಮ್ಮೆಲ್ಲರಿಗೂ ಸದ್ಗುರುನ ಕೃಪಾಶೀರ್ವಾದ ಸದಾ ಕಲ್ಲಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ, ಇವತ್ತಿನ ದಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತಿನ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನು ಅಂತಂದ್ರೆ,
ಬರುವ 26ನೇ ತಾರೀಕು 11 ಗಂಟೆಗೆ ನಮ್ಮ ಔರಾದ ತಾಲೂಕಿನಲ್ಲಿ ಔರಾದ ಪಟ್ಟಣದಲ್ಲಿ ಜಂಗಮ ವಿರಾಟ್ ಸಮಾವೇಶ ಅಂತಕ್ಕಂಥ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಸಮಾವೇಶಕ್ಕೆ ಎಲ್ಲ ಔರಾದ ತಾಲೂಕಿನ ಎಲ್ಲ ಪ್ರತಿಯೊಬ್ಬ ಸ್ವಾಮಿ ಸಮಾಜದವರು, ಜಂಗಮ ಸಮಾಜದವರು ಜಾಸ್ತಿ ಸಂಖ್ಯೆಯಲ್ಲಿ ತಾವೆಲ್ಲರೂ ಉಪಸ್ಥಿತರಾಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅದರ ಪೂರ್ವಭಾವಿಯಾಗಿ ಇದೊಂದು ಪತ್ರಿಕಾಗೋಷ್ಠಿಯನ್ನ ನಾವು ಇಟ್ಕೊಂಡಿದ್ದೇವೆ. ಇದರ ಉದ್ದೇಶ ಬೀದರ್, ಕರ್ನಾಟಕದಲ್ಲೇ ಬೀದರ್ ಅಂತಂದ್ರೆ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ನಮ್ಮ ಭೂಪಟದಲ್ಲಿ, ಕರ್ನಾಟಕದ ಒಂದು ಭೂಪಟದಲ್ಲಿ ನಕ್ಷೆಯಲ್ಲಿ ಮೇಲಿರ್ತಕ್ಕಂಥದ್ದು. ಅದಕ್ಕೂ ಮೇಲಾಗಿ ಔರಾದ ತಾಲೂಕು ಅಂತಂದ್ರೆ ಆ ಬೀದರ್ ಜಿಲ್ಲೆಗಿಂತಲೂ ಮೇಲ್ಪಟ್ಟ ಅಂದ್ರೆ ಕೊನೆಯದಾಗಿರ್ತಕ್ಕಂಥದ್ದು. ಇವು 108 ರುದ್ರಾಕ್ಷಿ ಮನೆಗಳಿದ್ರು ಕೂಡ ಅದಕ್ಕೆ ಮೇಲಾಗಿರ್ತಕ್ಕಂಥ ಶಿಖಾಮಣಿ ಅನ್ನೋತಕ್ಕಂಥದ್ದು ಹೇಗಿದೆಯಲ್ಲ ಹಾಗೆ ಈ ಒಂದು ಔರಾದ ಪಟ್ಟಣವಾಗಿದೆ. ಈ ಪಟ್ಟಣದಿಂದ ಬಹಳ ಹಿಂದೆ ನಾವು ಈ ಒಂದು ಸಮಾವೇಶವನ್ನ, ಜಂಗಮ ಸಮಾವೇಶನ ಮಾಡಬೇಕಾಗಿತ್ತು. ಕಾರಣಾಂತರದಿಂದ ಮಾಡಕ್ ಆಗಿರ್ಲಿಲ್ಲ. ಭಾರತೀಯಲ್ಲಿ ಆಯಿತು, ಬಸವ ಕಲ್ಯಾಣದ ಎಲ್ಲಾ ಕಡೆನೂ ಆಗಿತ್ತು. ಇಲ್ಲೇ ಮಾಡ್ಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕೆಲವಾರು ದಿನಗಳಲ್ಲಿ ಹಮ್ಮಿಕೊಂಡಿದ್ವಿ. ಅನಿವಾರ್ಯ ಕಾರಣದಿಂದ ಮಾಡಕ್ ಆಗಿರ್ಲಿಲ್ಲ. ಅದಕ್ಕಾಗಿ ಈ ಬರತಕ್ಕಂಥ 26ನೇ ತಾರೀಕು ಬಹಳ ದೊಡ್ಡ ಒಂದು ಸಮಾವೇಶವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದ್ರ ಉದ್ದೇಶ ಅಂತಂದ್ರೆ ಇರ್ತಕ್ಕಂಥ ಬೇಡ ಜಂಗಮ ಅಂತಕ್ಕಂಥ ಒಂದು ಏನು ಸರ್ಟಿಫಿಕೇಟ್ ಇದೆ ಅಲ್ಲ, ಇದು ಈಗಿಂದೇನಲ್ಲ, ಇದು ಮೊದಲಿಂದನೂ ಬಂದಿರತಕ್ಕಂಥದ್ದು. ನಿಜಾಮ ಕಾಲದಿಂದನೂ ಕೂಡ ಈ ಬೇಡ ಜಂಗಮರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪಂಗಡವನ್ನ ನಿಗದಿಪಡಿಸಿದ್ದಾಗಿದೆ. ಇದನ್ನ ಯಾರದೇ ಕಡೆಯಿಂದ ಕಚ್ಕೊಳ್ಳೋದಾಗ್ಲಿ, ಯಾರೇ ನಿಮ್ಗೆ ಇದ್ದಿರ್ತಕ್ಕಂಥದ್ದು ನಮ್ಗೆ ಕೊಟ್ರಿ ಅಂತ ಹೇಳಿ ಅದಕ್ಕೆ ಹಂಚಿಕೆ ಮಾಡೋದಾಗ್ಲಿ, ಅದು ಈ ಉದ್ದೇಶ ಯಾವುದೂ ಇಲ್ಲ. ಯಾವುದೇ ರಾಜಕೀಯವಾಗಿರ್ತಕ್ಕಂಥ ಈ ಸಮಾವೇಶ ಅಲ್ಲ, ರಾಜಕೀಯವಾಗಿ ಏನಾರು ಮಾಡ್ಬೇಕು ಅಂತಕ್ಕಂಥ ಉದ್ದೇಶ ಏನು ಇಲ್ಲ. ಈ ಉದ್ದೇಶ ಏನು, ಈಗ ನಮ್ಮ ಬೆಂಗಳೂರಿನಲ್ಲಿ ಕುಂತಿರ್ತಕ್ಕಂಥ ಸತ್ಯ ಪ್ರತಿಪಾದನಾ ಒಂದು ಕಾರ್ಯಕ್ರಮದಲ್ಲಿ ಸತ್ಯಾಗ್ರಹದಲ್ಲಿ ಕೂತಿರ್ತಕ್ಕಂಥ ನಮ್ಮ ಎಲ್ಲಾ ಸ್ವಾಮೀಜಿಯವರು, ಅದ್ರ ಜೊತೆಗೆ ಇವತ್ತಿನ ದಿನ ಅಂದ್ರೆ 237ನೇ ದಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಶಂಭುಲಿಂಗ ಶಿವಾಜಿರಪ್ಪಂಗಳವರ ಶ್ರೀಪಾದಕ್ಕೂ ಸುಂದರವಾಗಿ ತಮ್ಮೆಲ್ಲರಿಗೂ ಕೂಡ ಜಂಗಮ ಸಮಾವೇಶದ ಬಗ್ಗೆ ಮಾತನಾಡಿರುವಂತ ಪರಮ ಪೂಜ್ಯ ಶಟಸ್ಥಲ ಪರಬ್ರಹ್ಮ ಶಂಕರಲಿಂಗ ಶಿವಾಚಾರ್ಯಪ್ಪಂಗಳವರ ಶ್ರೀಪಾದಕ್ಕೂ, ಶಟಸ್ಥಲ ಪರಬ್ರಹ್ಮ ಬಸವಲಿಂಗ ಶಿವಾಚಾರ್ಯಪ್ಪಂಗಳವರ ಶ್ರೀಪಾದಕ್ಕೂ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಇಂದು ಔರಾದ ಮಹಾನಗರದಲ್ಲಿ ಜಂಗಮ ವಿರಾಟ ಸಮಾವೇಶದಲ್ಲಿ ಎಲ್ಲ ನಮ್ಮ ಪತ್ರಿಕಾಗೋಷ್ಠಿ ಮಾಧ್ಯಮದ ಬಂಧುಗಳೇ ಮತ್ತು ಎಲ್ಲ ಜಂಗಮ ಸಮಾಜದ ಭಕ್ತಾದಿಗಳೇ, ತಮ್ಮೆಲ್ಲರ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘವು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ 250 ಅಭ್ಯರ್ಥಿಗಳಿಗೆ ವಸತಿ ಸಹಿತ ಉಚಿತ ಸೇನಾ ಭರ್ತಿ ಪೂರ್ವ ಸಿದ್ಧತಾ ತರಬೇತಿ ಶಿಬಿರ ನಡೆಸಲು ನಿರ್ಧರಿಸಿದೆ ಎಂದು ಸಂಘದ ನಿರ್ದೇಶಕರಾದ ರೇವಣಸಿದ್ದಪ್ಪ ಜಲಾದೆಯವರು ತಿಳಿಸಿದರು. ಈಗಾಗಲೇ 2 ತಂಡಗಳ ತರಬೇತಿ ಶಿಬಿರ ಯಶಸ್ವಿಯಾಗಿ ನಡೆಸಲಾಗಿದೆ. 3ನೇ ತಂಡದ 90 ದಿನಗಳ ತರಬೇತಿ ಶಿಬಿರಕ್ಕೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ನಗರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಸೇನೆ, ಅರೆಸೇನೆ ಹಾಗೂ ರಕ್ಷಣಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ ಬಯಸುವ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯಪುರ ಜಿಲ್ಲೆಗಳ 17 ವರ್ಷದಿಂದ 23 ವರ್ಷದ ಒಳಗಿನ ಯುವಕ ಯುವತಿಯರು ಸಂಘದ ವೆಬ್ಸೈಟ್ www.kkhrACS.com ನಲ್ಲಿ ತರಬೇತಿಗೆ ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದರು. ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಲು ಸಾಧ್ಯವಾಗದವರು ಬೀದರ್ ನಗರದ ಬೆನಕನಹಳ್ಳಿ ರಸ್ತೆಯಲ್ಲಿರುವ ಗ್ಲೋಬಲ್ ಸೈನಿಕ್ ಅಕಾಡೆಮಿಯಲ್ಲಿ ನಡೆಯಲಿರುವ ಆಯ್ಕೆ ಪ್ರಕ್ರಿಯೆಯಲ್ಲಿ ನೇರವಾಗಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 084722666601, ಮೊಬೈಲ್ ಸಂಖ್ಯೆ 8095799799 ಅಥವಾ 9900438183ಗೆ ಸಂಪರ್ಕಿಸಬಹುದು ಎಂದು ತಿಳಿಸಿದರು. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಅಧ್ಯಕ್ಷ ನಿವೃತ್ತ ಕರ್ನಲ್ ಶರಣಪ್ಪ ಸಿಕೆಂಪುರ್ ಅವರ ನೇತೃತ್ವದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಸಶಸ್ತ್ರ ಹಾಗೂ ಅರೆಸೇನಾ ಪಡೆ ಪೂರ್ವ ಸಿದ್ಧತಾ ತರಬೇತಿ ಕೊಡಲಿದ್ದಾರೆ ಎಂದು ಹೇಳಿದರು. ಸಂಘದಿಂದ ಯುವಕರಿಗೆ ಲಘು ಹಾಗೂ ಭಾರೀ ಮೋಟಾರು ವಾಹನಗಳ ತರಬೇತಿಯನ್ನು ಕೂಡ ಕೊಡಲಾಗ್ತಾ ಇದೆ. ಆಸಕ್ತರು ಫೆಬ್ರವರಿ 28ರ ಒಳಗೆ ಸಂಘದ ವೆಬ್ಸೈಟ್ www.kkhrACS.com
KKHRACS.com ಅರ್ಜಿ ಸಲ್ಲಿಸಬಹುದು ಎಂದು ತಿಳಿಸಿದರು. ಗ್ಲೋಬಲ್ ಸೈನಿಕ ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕೆಂಪುರ ಅವರು ಮಾತನಾಡಿ, ಸೇನೆಗೆ ಸೇರಿ ತಾಯ್ನೆಲದ ಸೇವೆ ಮಾಡಬಯಸುವ ಅಭ್ಯರ್ಥಿಗಳಿಗೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘವು ಮತ್ತೊಂದು ಸದಾವಕಾಶವನ್ನು ಒದಗಿಸಿಕೊಟ್ಟಿದೆ ಎಂದು ಹೇಳಿದರು. 2 ತಂಡಗಳಿಗೆ ಯಶಸ್ವಿ ತರಬೇತಿ ನೀಡಲಾಗಿದೆ. ಈಗಾಗಲೇ ಬಹಳಷ್ಟು ಜನ ಸೇನೆಗೆ ಆಯ್ಕೆ ಕೂಡ ಆಗಿದ್ದಾರೆ. ಸೇನೆಯಲ್ಲಿ ಬಹಳಷ್ಟು ಅವಕಾಶಗಳು ಇವೆ. ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಸೇನೆ ಸೇರ್ಪಡೆಗೆ ಒಲವು ತೋರಬೇಕು, ಪೂರ್ವ ಸಿದ್ಧತಾ ತರಬೇತಿಯ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ರೇವಣಸಿದ್ದಪ್ಪ ಜಲಾದೇವರು ಶರಣಪ್ಪ ಸಿಕೆಂಪುರ ಅವರು ಮನವಿ ಮಾಡಿಕೊಂಡರು. ಆದರಣೀಯ ಬಸವರಾಜ ಪಾಟೀಲ್ ಸೇಡಂ ಅವರ ಅಧ್ಯಕ್ಷತೆ ನೇತೃತ್ವದಲ್ಲಿ ಕಳೆದ 15 ದಿನಗಳ ಕಡೆ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಈಗಾಗಲೇ ನಾವು ನಮ್ಮ ಸಂಘದಿಂದ 2 ತಂಡದಲ್ಲಿ ನಾವು ಸಶಸ್ತ್ರ ಪಡೆಯ ಪೂರ್ವ ಸಿದ್ಧತಾ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿ ಈಗ ನಾವು 3ನೇ ತಂಡಕ್ಕೆ ತರಬೇತಿ ನೀಡ್ತಕ್ಕಂಥದ್ದು ಏನಪ್ಪ ತಯಾರಿಯಲ್ಲಿದ್ದೇವೆ. ಈಗಾಗಲೇ ನೋಟಿಫಿಕೇಷನ್ ಆಗಿವೆ. ನಿನ್ನೆಯಿಂದ ಏನಪ್ಪ ಅಂತಂದ್ರೆ 27ನೇ ತಾರೀಕು ಫೆಬ್ರವರಿ 27ನೇ ತಾರೀಕಿವರೆಗೂ 17ರಿಂದ 23 ವರ್ಷದ ಒಳಗಿನ ಯುವಕರು ಯಾರು ರಕ್ಷಣಾ ಕ್ಷೇತ್ರದಲ್ಲಿ ಸೇನಾ ಭರ್ತಿ ಆಗಲು ಇಚ್ಛೆ ಪಡ್ತಾರೋ ಅಂಥವ್ರು ಅರ್ಜಿ ಹಾಕಲಿಕ್ಕೆ ಏನಪ್ಪ ಅಂದ್ರೆ ಅವಕಾಶ ಇದೆ. 1ನೇ ತಾರೀಕಿನಿಂದ ಅರ್ಜಿ ಹಾಕಿದಂಥವ್ರು ಸ್ಕ್ರೀನಿಂಗ್ ನಡೀತೆ ಇಲ್ಲೇ ಬೀದರ್ ನಗರದ ಗ್ಲೋಬಲ್ ಸೈನಿಕ ಅಕಾಡೆಮಿಯಲ್ಲಿ. ನಂತರ ಏನಪ್ಪ ಮಾರ್ಚ್ 25ರ ಒಳಗಾಗಿ ನಾವು ಏನಪ್ಪ ಅಂದರೆ ಈ ಟ್ರೈನಿಂಗ್ ಶುರು ಮಾಡ್ತಾಯಿದ್ದೀವಿ. ಹಾಗಾಗಿ ಹೆಚ್ಚಿನ ಯುವಕರು ಯಾರು ದೇಶ ಸೇವೆ ಮಾಡ್ಬೇಕಂತ ಇಚ್ಛೆಗಳಿಂದ ಮುಂದೆ ಬಂದಾರೋ ಅವ್ರು ಅರ್ಜಿ ಹಾಕಬೇಕು. ಅದ್ರ ವೆಬ್ಸೈಟ್ ನಂಬರ್ ಇದೆ www.kkHRACS.com. ಈ ವೆಬ್ಸೈಟಿಗೆ ಹೋದರೆ ಎಲ್ಲ ವಿವರ ಕೊಡುತ್ತೆ. ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಏನೋ ಅನ್ಯ ಕಾರಣದಿಂದ ಈ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಹಾಕದೇ ಇದ್ದಾಗ ನೇರವಾಗಿ ಏನಪ್ಪ ಅಂದ್ರೆ ನೀವು 1ನೇ ತಾರೀಕು ನಂತರ ತಾವು ಸ್ವಂತ ಏನಪ್ಪ ಅಂದ್ರೆ ಖುದ್ದಾಗಿ ಭೇಟಿಯಾಗಿ ಅಪ್ಲಿಕೇಶನ್ ಏನಪ್ಪ ಕೊಡುವಂಥ ಅವಕಾಶ ಇದೆ. ಹಾಗಾಗಿ ಈ ಎಲ್ಲ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ 7 ಜಿಲ್ಲೆಯ ಯುವಕರು ಇದ್ರ ಉಪಯೋಗ ತೊಗೋಬೇಕು. ಸುಮಾರು 250 ಯುವಕ ಮತ್ತು ಯುವತರಿಗೆ ನಾವು ಆಯ್ಕೆ ಮಾಡಿಕೊಂಡು 3 ತಿಂಗಳವರೆಗೆ ವಸತಿ ಸಹಿತ ಉಚಿತವಾಗಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ನಿರುದ್ಯೋಗಿ ಯುವಕರು ಯಾರು ಕೆಲಸ ಇಲ್ಲಾರದೆ ಇದ್ದಾರೆ ಅಂಥ ಯುವಕರಿಗೆ ಲಘು ಈ 2 ಬ್ಯಾಚ್ನ ಪರ್ಫಾರ್ಮೆನ್ಸ್ ನೋಡಿ 3ನೇ ಬ್ಯಾಚ್ ಕೂಡ ಸ್ಟಾರ್ಟ್ ಮಾಡಂದಿದ್ರು. ಇದಕ್ಕೆ ಕಾರಣ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷರಾದಂಥ ಬಸವರಾಜ ಪಾಟೀಲ್ ಸೇಡಂ ಅವರಿಗೊಂದು ಏನು ಅನಿಸಿಕೆ ಇತ್ತು ಅಂತಂದ್ರೆ ಈ ಭಾಗದಿಂದ ಭಾಳಷ್ಟು ಕಡಿಮೆ ಜನರು ಸೈನ್ಯದಲ್ಲಿದ್ದಾರೆ. ನಾವು ರಿಸರ್ಚ್ ಮಾಡಿದ್ದೆವು. ಅದೇ ಪ್ರಕಾರ ಈಗ ಮೊನ್ನೆ ರ್ಯಾಲಿಯಲ್ಲಿ ಕೂಡ ಟೋಟಲ್ 72,000 ರಿಜಿಸ್ಟ್ರೇಷನ್ ಆಗಿತ್ತು. ಅದರಲ್ಲಿ ನಮ್ಮ 7 ಜಿಲ್ಲೆಗಳಿಂದ ಕೇವಲ 20,000 ಅಷ್ಟೇ ರಿಜಿಸ್ಟ್ರೇಷನ್ ಆಯಿತು. ಆದರೆ ಬೆಳಗಾವಿಯಿಂದ 50,000 ಪ್ಲಸ್ ರಿಜಿಸ್ಟ್ರೇಷನ್ ಆಗಿತ್ತು. ಇದು ನೋಡಿದರೆ ಇನ್ನೂ ಅದಕ್ಕೂ ಮೊದಲು ನಾನು ರೆಕಾರ್ಡ್ ಚೆಕ್ ಮಾಡ್ತಾಯಿದ್ದೆ, ಅದರಲ್ಲಿ ಬರೀ 12,000 ರಿಜಿಸ್ಟ್ರೇಷನ್ ಆಗಿತ್ತು. ಅಂದರೆ ಇವಾಗ ಅಟ್ಲೀಸ್ಟ್ ಸ್ವಲ್ಪ ಆದರೂ ಹೆಚ್ಚಿಗೆ ಅವೇರ್ನೆಸ್ ಬಂದಿದೆ ಅಂತ ಹೇಳ್ಬೋದು. ನಮ್ಮ 7 ಜಿಲ್ಲೆಗಳಿಂದ ಆಲ್ಮೋಸ್ಟ್ ಡಬಲ್ ರಿಜಿಸ್ಟ್ರೇಷನ್ ಈ ಸಲ ಆಗಿತ್ತು. ನಮ್ಮದು ಏನು ಒಂದು ಕಲ್ಪನೆ, ಒಂದು ದೇಹ ಅಂತಂದರೆ ಮುಂದೆ ನಮ್ಮ ಮಕ್ಕಳು ಈ ಭಾಗದಿಂದ ಭಾಳಷ್ಟು ಜನರು ಸೈನ್ಯಕ್ಕೆ ಹೋಗಬೇಕು. ಸೈನ್ಯಕ್ಕೆ ಹೋಗಬೇಕಾಗಿದ್ದರೆ ಮೊದಲು ಅವರಲ್ಲಿ ಅವೇರ್ನೆಸ್ ಬರಬೇಕು. ಇದರಲ್ಲಿ ಲಾಭಗಳೇನು, ದೇಶ ಸೇವೆ ಮಾಡುವ ಒಂದು ಅವಕಾಶ ಯಾವ ಥರ ದೊರೀತದೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡಬೇಕು. ಈ ಕಲ್ಯಾಣ ಕರ್ನಾಟಕದ ಇದೇನು ಸ್ಕೀಮ್ ನಡೆದಿದೆ ಇದ್ರ ಪ್ರಕಾರ ಭಾಳಷ್ಟು ಜನರಲ್ಲಿ ಈಗಾಗಲೇ ಮಾಹಿತಿ ಬಂದಿದೆ. ಭಾಳಷ್ಟು ಜನರು ಅವೇರ್ನೆಸ್ ಆಗಿದೆ. ಬೀದರ್ ಜಿಲ್ಲೆಯಿಂದ ಭಾಳಷ್ಟು ಮಕ್ಕಳು ಅಪ್ಲೈ ಮಾಡಿದರು. ನಾವು 7 ಜಿಲ್ಲೆಗಳಲ್ಲಿ ಹೆಚ್ಚಿಗೆ ಮ್ಯಾಕ್ಸಿಮಮ್ ಯುವಕರು ಮತ್ತು ಯುವತಿಯರು ಬರೀ ಬೀದರ್ ಜಿಲ್ಲೆಯಿಂದ ಇದ್ದರು. ಇದೊಂದು ಸಂತೋಷದ ಸಂಗತಿ ಅಂತ ಹೇಳ್ಬೋದು. ಇದಕ್ಕೆ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಇರ್ಬೋದು ಅಥವಾ ನಾವೆಲ್ಲ ಸ್ಕೂಲ್ಗಳಿಗೆ ಅಲ್ಲಿ ಇಲ್ಲಿ ಅಡ್ಡಾಡಿ ಒಂದು ಜಾಗರೂಕತೆಯನ್ನು ತರ್ತಾಯಿದ್ದೀವಿ, ಅದರಿಂದ ಲಾಭ ಆಗ್ತಾಯಿದೆ ಅಂತಂದು ಹೇಳ್ಬೋದು. ನಮ್ಮದು ಏನು ಕನಸು, ಈಗಾಗಲೇ ನೋಟಿಫಿಕೇಷನ್ ಜಾರಿಯಾಗಿದೆ ಗೌರ್ಮೆಂಟ್ದಿಂದ. ಯಾರು ಬೆಳಗಾವಿ ಕೂಡ ಹೇಳಿದೆ 16 ಫೆಬ್ರವರಿಯಿಂದ 15 ಮಾರ್ಚ್ವರೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ರಿ ಅಂತಂದು ನೋಟಿಫಿಕೇಷನ್ ಆಗಿದೆ. ಏಕ್ತಾ ಫೌಂಡೇಶನ್ ಔರಾದ್ ವತಿಯಿಂದ ಪಟ್ಟಣದ ಅಮರೇಶ್ವರ್ ಕಾಲೇಜು ಆವರಣದಲ್ಲಿ ಫೆಬ್ರವರಿ 25ರಂದು ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಭವ್ಯ ಏಕ್ತಾ ಉತ್ಸವ ಜರುಗಲಿದೆ. ಆದ್ದರಿಂದ ಔರಾದ್ ಹಾಗೂ ಕಮಲನಗರ್ ತಾಲೂಕಿನ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ ತಿಳಿಸಿದ್ದಾರೆ. ಔರಾದ್ ಪಟ್ಟಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯಾವುದೇ ಜಾತಿ, ಮತ, ಪಂಥ, ವರ್ಗ ಹಾಗೂ ಪಕ್ಷ ಭೇದವಿಲ್ಲದೆ ಏಕತಾ ಉತ್ಸವ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಜರುಗಲಿದೆ. ಏಕ್ತಾ ಫೌಂಡೇಶನ್ ತಾಲೂಕಿನಲ್ಲಿ ಮಾಡುತ್ತಿರುವ ಕಾರ್ಯವೈಖರಿ ಹಾಗೂ ಜಾಗೃತಿ ಕಾರ್ಯಕ್ರಮಗಳ ಕುರಿತು ತಿಳಿಸುವ ಕಾರ್ಯ ಇದಾಗಿದೆ ಎಂದು ತಿಳಿಸಿದರು.
ಏಕತಾ ಉತ್ಸವದಲ್ಲಿ ಸಾರೆಗಮಪ ಖ್ಯಾತಿಯ ಗಾಯಕರಾದ ಹನುಮಂತ್ ಹಾಗೂ ಕನ್ನಡ ಕೋಗಿಲೆ ಖ್ಯಾತಿಯ ಸುಪ್ರಸಿದ್ಧ ಗಾಯಕ ಖಾಸಿಂ ಅಲಿ ಆಗಮಿಸುತ್ತಿದ್ದು ಆಕರ್ಷಕವಾಗಿ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಇವರ ಜೊತೆಗೆ ಖ್ಯಾತ ಗಾಯಕರಾದ ಅನಿತಾ ಅಯ್ಯರ್, ಸ್ವಾತಿ, ಕನ್ನಡ ಕೋಗಿಲೆ ಖ್ಯಾತಿಯ ಸಾಗರ್ ಹಾಗೂ ಖ್ಯಾತ ನಿರೂಪಕಿ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ವಿವಿಧ ರಾಜ್ಯಗಳ ನೃತ್ಯ ತಂಡದವರು ಆಗಮಿಸಿ ತಮ್ಮ ಅತ್ಯದ್ಭುತ ಕಲೆಯನ್ನು ಅಭಿವ್ಯಕ್ತಿಪಡಿಸಲಿದ್ದಾರೆ. ಆದ್ದರಿಂದ ತಾಲೂಕಿನ ಜನತೆ ತಪ್ಪದೇ ಏಕತಾ ಉತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಂಡರು. ಈಗಾಗಲೇ ಫೆಬ್ರವರಿ 16ರಿಂದ 20ರವರೆಗೆ ಬೀದರ್ನ ಖ್ಯಾತ ಡ್ಯಾನ್ಸ್ ಅಕಾಡೆಮಿಗಳಾದ ಮಹೇಶ್ ಡ್ಯಾನ್ಸ್ಪಿರೇಷನ್, ಕಿಂಗ್ಸ್ ಆ್ಯಂಡ್ ವಿಂಗ್ಸ್, ಈರಾ ಡ್ಯಾನ್ಸ್ ಗ್ರೂಪ್, ಅಕ್ಷಯ್ ಮತ್ತು ವೀರ್ SVP ಗ್ರೂಪ್ ಸದಸ್ಯರು ಏಕತಾ ಫೌಂಡೇಶನ್ ವತಿಯಿಂದ ಔರಾದ್ ಹಾಗೂ ಕಮಲ್ನಗರ್ ತಾಲೂಕಿನ ಸುಮಾರು 100ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಫ್ಲ್ಯಾಶ್ ಮಾಬ್ ನೃತ್ಯವನ್ನು ಮಾಡಿ ಏಕತಾ ಫೌಂಡೇಶನ್ ಮೂಲಕ ಮಾಡಿರುವ ಕಾರ್ಯವೈಖರಿ ಕುರಿತು ಪರಿಚಯ ಕೂಡ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಈ ಫ್ಲ್ಯಾಶ್ ಮಾಬ್ ನೃತ್ಯ ಕೊನೆಯದಾಗಿ ಏಕತಾ ಉತ್ಸವದ ಮುಖಾಂತರ ಫೆಬ್ರವರಿ 25ರಂದು ಸಂಜೆ 5ರಿಂದ ರಾತ್ರಿ 10ರವರೆಗೆ ಅಮರೇಶ್ವರ ಕಾಲೇಜು ಮೈದಾನದ ಪಕ್ಕದಲ್ಲಿ ಮುಕ್ತಾಯಗೊಳ್ಳಲಿದೆ. ದಯವಿಟ್ಟು ಸಾರ್ವಜನಿಕರು ಪಾಲ್ಗೊಳ್ಳಬೇಕೆಂದು ರವೀಂದ್ರ ಸ್ವಾಮಿ ಮನವಿ ಮಾಡಿಕೊಂಡರು. ಇಲ್ಲ, ಮೆರವಣಿಗೆ ಏನು ಮಾಡಲ್ಲ. ಈಗ ನಾವು ಸುಮಾರು 15 ತಾರೀಕಿನಿಂದ 20 ತಾರೀಕು ತನಕ ನಗರದಾಗ ತಾವು ನೋಡ್ಬೇಕು. 16 ತಾರೀಕಿಂದ ಫ್ಲ್ಯಾಶ್ ಮಾಪ್ ಅಂತೇಳಿ ಮಾಡಿದ್ದಾರೆ. ಪ್ರತಿ ಊರಿಗೆ ಹೋಗಿ ಗಲ್ಲಿಗೆ ಹೋಗಿ ಸರ್ ನಮಸ್ಕಾರ ಬಸ್ ಪ್ರತಿ ಊರಿಗೆ ಹೋಗಿ ನಮ್ಮ ಏಕತಾ ಫೌಂಡೇಶನ್ದು ಹುಡುಗರು ಏನದ ಅಂದ್ರೆ ನೃತ್ಯ ಮುಖಾಂತರ ಡಾನ್ಸ್ ಗೀಸ್ ಮುಖಾಂತರ ಮಾಡಿ ಪಾಂಪ್ಲೆಟ್ಸ್ ಎಲ್ಲ ಇಂಥವು ಪಾಂಪ್ಲೆಟ್ಸ್ ಹಚ್ಚಿದ್ದಾರೆ. ಹಂಚಿ ಅವರಿಗೆಲ್ಲ ಏಕತಾ ನಮ್ಮದು ಉತ್ಸವದ 25 ತಾರೀಕಿಗೆ ಬರ್ರಿ ಅಂತೇಳಿ ಆಹ್ವಾನ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಅವೇರ್ನೆಸ್ ಕಡೆಯಿಂದ ಸೋಷಿಯಲ್ ಮೀಡಿಯಾದಾಗೆಲ್ಲ ಬಂದದ ಭಾಳಷ್ಟು ಜನ. ಇದು ಯಾವ ಥರ ಮಾಡ್ತಾಯಿದ್ದೀವಿ ಅಂದರೆ ತಮ್ಗೆ ಹೇಳ್ಬೋದು. ಇದಕ್ಕೆ ಪಾಸೆ ಸಿಕ್ಕೀವಿ. ಪಾಸಿಗೆ ಶುಲ್ಕ ಇಲ್ಲ. ಪಾಸ್ ಸಿಕ್ಕಿದ ಕಾರಣ ಏನದಂದ್ರೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ. ಮೊದಲು ಯಾವಾಗೂ ಬೀದರ್ದಾಗ ಮಾಡಿದಾಗ ಯಾವ 15,000 20,000 ಜನರು ಸೇರ್ತಾರೆ. ಆ ಜನರು ಸೇರಿಸಬೇಕಾದ್ರೆ ಈಗ ಪಾಸಸ್ ಏನು ಹೋಗ್ತಾವ, ನಮ್ಮೊಂದು ಎಕ್ಸಾಂಪಲಿಗೆ ಒಂದು 5,000 ಪಾಸಸ್ ನಮಗೆ ಹೋದು ನಾವು ಬರ್ತೀವಿ ಕಾರ್ಯಕ್ರಮ ಮತ್ತು ನಮ್ಮ ಹತ್ರ ಪಾಸ್ ತೊಗೊಂಡ್ರು. ಅಷ್ಟು ಜನರು ನಮ್ಮ ಸಿಟ್ಟಿಂಗ್ ವ್ಯವಸ್ಥೆ ಮಾಡ್ಲಿಕ್ಕೆ ಅರೇಂಜ್ಮೆಂಟ್ ಆಗಬೇಕು ಅಂತೇಳಿ ಪಾಸಸ್ ಸಿಕ್ಕಿದ ಉದ್ದೇಶ ಅದ. ಯಾರು ಪಾಸಸ್ ತೊಗೊಂಬಂಗಿಲ್ಲ ಅವ್ರ ಕಾರ್ಯಕ್ರಮಕ್ಕೆ ಬರೋಂಗಿಲ್ಲ ಅಂತೇನಿಲ್ಲ, ಬರ್ಬೋದು. ಬಟ್ ಅವ್ರಿಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರೋಂಗಿಲ್ಲ. ಅವ್ರು ನಿಂತು ನೋಡ್ಬೇಕಾಗ್ತವೆ. ಮತ್ತು ಫಸ್ಟ್ ಕಮ್ ಫಸ್ಟ್ ಸಿಟಿ ಕ್ಯೂ ಅಂದ್ರೆ ಯಾರಿಗೆ ಪಾಸಸ್ ಕೊಟ್ಟಿರ್ತೀವಿ, ಇದು ಸಾರ್ವಜನಿಕ ಕಾರ್ಯಕ್ರಮ ಅದ. ಇಲ್ಲಿ ನಮಗೆ ಪಾಸಸ್ ಕೊಟ್ಟಿರಿ, ನಮಗೆ ಚೇರ್ ವ್ಯವಸ್ಥೆ ಇಲ್ಲ ಅಂದಾಗ ಸಮಸ್ಯೆ ಆಗ್ತವೆ. ನಾವು ಯಾರಿಗೆ ಪಾಸಸ್ ಕೊಟ್ಟಿರ್ತೀವಿ ಅದ್ಮೇಲೆ ಏನು ಟೈಮಿಂಗ್ ಅದ ಮೆನ್ಷನ್ ಮಾಡ್ಕೊಂಡು ತಾವು ಬಂದು ಚೇರ್ ಹಿಡ್ಕೊಂಡು ಇದು ಮಾಡ್ಬೋದು. ಕಾರ್ಯಕ್ರಮ ಆದ ಕೂಡಲೇ ರಾತ್ರಿ 9-9:30 10 ಗಂಟೆಗೆ ಏನದಂದ್ರೆ ಅವ್ಯವಸ್ಥೆ ಆಗಬಾರ್ದು ಅಂತ ಅನ್ನ ಸಾರದು ಪ್ರಸಾದ ವ್ಯವಸ್ಥೆ ಬಿ ಮಾಡಿ ನಮ್ಮ ಫೌಂಡೇಶನ್ ಕಡೆಯಿಂದ ಅದು ಮಾಡ್ಕೊಂಡು ಹೋಗ್ಬೋದು. फेब्रुवारी 2023ला अमरेश्वर कॉलेजच्या बाजूला जे मैदान आहे त्या मैदानामध्ये एकता फाउंडेशनच्या वतीनं एकता उत्सव करण्यात येत आहे. त्याच्यासाठी पासेसची व्यवस्था केलेली आहे. पासेसला काही चार्जेस नाही. त्याच्यासाठी सहकुटुंब सहपरिवार सगळेजण येऊन बघण्यासारखा कार्यक्रम आहे. सांस्कृतिक कार्यक्रम आहे. त्याच्यात कोणती जात पंथ किंवा काही पक्ष वगैरे काही नाही. सगळेजण या कार्यक्रमाला येऊन कार्यक्रम यशस्वी करावा. 25 तारखेला संध्याकाळी 5 वाजता कार्यक्रम चालू होते. रात्री 10ला कार्यक्रम संपते. त्याच्यानंतर जेवणाची व्यवस्था केलेली आहे. जास्तीत जास्त संख्येने लोक जमून कार्यक्रम यशस्वी करावे ही विनंती. ಜನರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಈ ಉತ್ಸವದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸುತ್ತೇವೆ. फेब्रुवारी 2023ला अमरेश्वर कॉलेजच्या बाजूला जे मैदान आहे त्या मैदानामध्ये एकता फाउंडेशनच्या वतीनं एकता उत्सव करण्यात येत आहे. त्याच्यासाठी पासेसची व्यवस्था केलेली आहे. पासेसला काही चार्जेस नाही. त्याच्यासाठी सहकुटुंब सहपरिवार सगळेजण येऊन बघण्यासारखा कार्यक्रम आहे. सांस्कृतिक कार्यक्रम आहे. त्याच्यात कोणती जात पंथ किंवा काही पक्ष वगैरे काही नाही. सगळेजण या कार्यक्रमाला येऊन कार्यक्रम यशस्वी करावा. 25 तारखेला संध्याकाळी 5 वाजता कार्यक्रम चालू होते. रात्री 10ला कार्यक्रम संपते. त्याच्यानंतर जेवणाची व्यवस्था केलेली आहे. जास्तीत जास्त संख्येने लोक जमून कार्यक्रम यशस्वी करावे ही विनंती. हर साल की तरह एकता फाउंडेशन की तरफ से एकता उत्सव ये आने वाले 25 तारीख को औराद अमरेश्वर कॉलेज के बाजू में जो ग्राउंड है वहाँ पे मनाया जा रहा है. इसके लिए विशेष करके पास का व्यवस्था किया गया है. उसको कोई किसी तरह का फीस या शुल्क कुछ भी नहीं है, फ्री अवेलेबल है. बहुत सारे स्टार्स आ रहे हैं. सारेगामापा का खासिम अली और हनुमंत जो गाना गाते हैं, और उनको छोड़ के भी मुंबई का और इंदौर से डांसर्स का टीम आ रहा है. ये एकता उत्सव इसलिए मनाया जा रहा है, ये विशेष करके जैसे बिदर उत्सव है ऐसा एकता उत्सव करके मना रहे हैं. ये औरात के युवा लोगों के लिए, औरात के लोगों के लिए मना रहे हैं. सभी लोग आके कार्यक्रम का आनंद लीजिए. उस दिन शाम में 5 बजे से लेके 10 बजे तक कार्यक्रम चलेगा. हम एकता फाउंडेशन की तरफ से सभी को रिक्वेस्ट करते हैं, सभी लोग आके कार्यक्रम देख के यशस्वी कीजिए और एकता फाउंडेशन से जुड़िए. जय हिंद. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ದ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.